ಈ ದಿನ ನಾನು ಸೋಯಾ ಚಂಕ್ಸಿಂದ ಕಬಾಬ್ ಮಾಡಿದ್ದೀನಿ. ತುಂಬ ಸಿಂಪಲು, ತುಂಬ ಟೇಸ್ಟಿ ಆದಂಥ ಸೋಯಾ ಚಂಕ್ಸ್ ಕಬಾಬ್ ಯಾವ ರೀತಿ ಮಾಡಿದ್ದೆ ಅಂತೇಳಿ ಈ ದಿನ ನಾನು ಈ ವಿಡಿಯೋನ ಶೇರ್ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಪಾರು ರೆಸಿಪಿ ಚಾನಲಿಗೆ ಸ್ವಾಗತ. ಈ ಒಂದು ಸೋಯಾ ಚಂಕ್ಸ್ ಕಬಾಬ್ ಯಾವ ರೀತಿ ಮಾಡಿದ್ದೆ ಅಂದ್ಬಿಟ್ಟು ಈ ದಿನ ಈ ವಿಡಿಯೋನ ಶೇರ್ ಮಾಡ್ತಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಓಕೆನಾ, ಬನ್ನಿ ನೋಡೋಣಂತೆ ಯಾವ ರೀತಿ ಮಾಡೋದಂತ. ನಾನು ಸಫೋಲೋ ಅವ್ರದ್ದು ತೊಗೊಂಡಿದ್ದೀನಿ. ಮಿಲ್ ಮೇಕರ್ ಸೋಯಾ ಚಂಕ್ಸ್ ತೊಗೊಂಡಿದ್ದೀನಿ. ಟೆಂಡರ್ ಜ್ಯೂಸಿ ಈ ರೀತಿ ಇರುತ್ತೆ ಅಂತ, 53% ಪ್ರೋಟೀನ್ ಇರುತ್ತೆ ಅಂತ ಎಲ್ಲ ಈ ರೀತಿ ಎಲ್ಲ ಕೊಟ್ಟಿದ್ದಾರೆ. ಕೇವಲ 10 ರೂಪಿ ಅಷ್ಟೇ. ನಾನು 2 ಪ್ಯಾಕೆಟು ತೊಗೊಂಡಿದ್ದೀನಿ. ಫಸ್ಟು ನಾನು ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ. ಗ್ಯಾಸ್ ಹಚ್ಚಿ ಇಟ್ಕೊಂಡಿದ್ದೀನಿ. ನೀರೊಂದು ಸ್ವಲ್ಪ ಕುದಿಯೋ ರೀತಿ ಆದಮೇಲೆ ಎಲ್ಲ ಸೋಯಾ ಚಂಕ್ಸ್ ಎಲ್ಲ ಇದರಲ್ಲಿ ಹಾಕ್ಕೊಳ್ಳೋಣಂತೆ, ಒಂದು ಕುದಿ ಬರೋವರೆಗೂ. ಈಗ ನೀವು ಈ ರೀತಿ ಬಿಸಿನೀರಲ್ಲಿ ಮಾಡಲ್ಲ ಅಂದರೆ ಸ್ವಲ್ಪ ಹಾಫ್ ಆನ್ ಅವರ್ ಮುಂಚೆ ನೆನೆಸಿಡಿ, ಚೆನ್ನಾಗಿ ನೆನೆಯುತ್ತೆ. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಇದೆ ಅಂತ. ಒಂಥರ ಸ್ಪಾಂಜ್ ರೀತಿ ಹಾಕಬೇಕು ಸೋಯಾ ಚಂಕ್ಸು. ಇವಾಗ ಸ್ವಲ್ಪ ಚೆನ್ನಾಗೆ ಇದು ಸ್ಮೂತ್ ಸ್ಪಾಂಜಿ ಆಗಿದೆ. ಈಗ ನಾನು ನೀರಿನ ಅಂಶ ಏನಿದೆ ಇದರಲ್ಲಿ ಅದನ್ನೆಲ್ಲ ತೆಗಿತಾ ಇದ್ದೀನಿ ಸೋಯಾ ಚಂಕ್ಸಿಂದ. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಇದೆ ಅಂತ. ಮೀಡಿಯಮ್ ಸೈಜ್ ಇದೆ. ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗಂತೂ, ತುಂಬ ಇಷ್ಟ ಆಗುತ್ತೆ. ಮಕ್ಕಳಿಗಂತ ಅಲ್ಲ, ದೊಡ್ಡವರಿಗೂ ಕೂಡ ಫೇವ್ರೆಟು. ಈಗ ಶ್ರಾವಣ ಬಂತಲ್ವಾ, ಈ ರೀತಿ ಮಾಡಿ ಕೊಡಿ, ಇಷ್ಟದಿಂದ ತಿಂತಾರೆ. ಈಗ ನಾನು ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ಬೌಲಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣಂತೆ. ನಾನು ಒಂದು ಅರ್ಧ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಜಾಸ್ತಿ ಹಾಕೋದು ಬೇಡ, ಉಪ್ಪಾದಂಗೆ ಹಾಕ್ಬಿಡುತ್ತೆ. ಹಾಗೆ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಒಂದು 2-2.5 ಸ್ಪೂನಷ್ಟು ಹಾಕಿದ್ದೀನಿ. ಹಾಗೆ ಖಾರದ ಪುಡಿ ಬಂದುಬಿಟ್ಟು 1 ಸ್ಪೂನ್, ಹಾಗೆ 1 ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಹಾಕಿದ್ದೀನಿ. ಸ್ವಲ್ಪ ಕಸ್ತೂರಿ ಮೇಥಿ ಹಾಕಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದು ಆಪ್ಷನಲ್ ಅಷ್ಟೇ, ಮತ್ತೇನಿಲ್ಲ. ಹಾಗೆ ಇದು ಅಂದ್ಬಿಟ್ಟು ಚಿಕನ್ ಮಸಾಲ ಬರುತ್ತಲ್ಲ, ಅದು ಚಿಕನ್ ಮಟನ್ ಮಸಾಲ ಬರುತ್ತಲ್ಲ ಅದನ್ನು ಹಾಕಿದ್ದೀನಿ. ಕಾರ್ನ್ಫ್ಲವರ್ ಬಂದುಬಿಟ್ಟು ನಾನು ಒಂದು 3 ಸ್ಪೂನಷ್ಟು ಹಾಕಿದ್ದೀನಿ. ಹಾಗೆ ನೋಡಿ ನಿಂಬೆಹಣ್ಣು ತೊಗೊಂಡಿದ್ದೀನಿ. ಇದ್ರ ರಸನ ಇದಕ್ಕೆ ಹಾಕ್ಕೊಳ್ಳೋಣಂತೆ. ಫುಲ್ ಚಿಕನ್ ಯಾವ ರೀತಿ ಟೇಸ್ಟ್ ಕೊಡುತ್ತೋ ಅದೇ ರೀತಿ ಟೇಸ್ಟ್ ಕೊಡುತ್ತೆ. ಇಷ್ಟು ಮಸಾಲ ನಾವು ಹಾಕಲೇಬೇಕು, ಆಗ ತುಂಬ ಚೆನ್ನಾಗಿ ಬರುತ್ತೆ ಈ ಸೋಯಾ ಚಂಕ್ಸಿಂದ ಕಬಾಬ್. ನೋಡ್ತಾ ಇದ್ದೀರಲ್ಲ, ನಿಂಬೆಹಣ್ಣಿನ ರಸ ಎಲ್ಲ ಹಾಕಾಯ್ತು. ಈಗ ನಿಮಗೆ ಸ್ವಲ್ಪ ಫುಡ್ ಕಲರ್ ಬೇಕು ಅನಿಸಿದ್ರೆ ಸ್ವಲ್ಪ 1/4 ಪಿಂಚಷ್ಟು ಫುಡ್ ಕಲರನ್ನು ಆ್ಯಡ್ ಮಾಡಾಯಿತು. ಈಗ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣಂತೆ. ನೋಡ್ತಾ ಇದ್ದೀರಲ್ಲ, ಡ್ರೈ ರೀತಿಯೇ ಇರಬೇಕು. ಹಿಂಡ್ಬಿಟ್ಟು ಹಾಕ್ಕೋಬೇಕು ಸೋಯಾ ಚಂಕ್ಸ್, ನೀರಿನ ಅಂಶ ಎಲ್ಲ ಹೋಗೋ ರೀತಿ. ನಾನು 1 ಅವರ್ ತೆಗೆದಿಟ್ಟಿದ್ದೆ. ಈಗ 1 ಅವರ್ ಆದಮೇಲೆ ಎಣ್ಣೆಯಲ್ಲಿ ಕರಿತಾ ಇದ್ದೀನಿ. ಸ್ವಲ್ಪನೂ ಬಿಡೋದಿಲ್ಲ, ಸ್ವಲ್ಪನೂ ನೋಡಿ ಯಾವ ರೀತಿ ಉಬ್ಬಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಸೋಯಾ ಚಂಕ್ಸ್. ಈಗ ನಾವು ಯಾವಾಗ ಚಿಕನ್ ಯಾವ ರೀತಿ ಹಾಕಿದ್ಮೇಲೆ ಯಾವ ರೀತಿ ಚೇಂಜ್ ಆಗುತ್ತೋ ಸೇಮ್ ಅದೇ ರೀತಿ ಚೇಂಜ್ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಕಲ್ಲರ್ ನೋಡಿ ಎಷ್ಟು ಸಖತ್ತಾಗಿದೆ. ನೋಡಿಬಿಟ್ರೆ ಬಾಯಲ್ಲಿ ನೀರು ಬರುತ್ತಲ್ವ, ತಿನ್ನಬೇಕು ಅನಿಸುತ್ತಾ? ಯಾರಿಗಾದರೂ ಹೇಳಿ. ನೀವು ಕೂಡ ಯಾರು ಟ್ರೈ ಮಾಡಿದ್ದೀರಾ ಹೇಳಿ. ಹಾಗೆ ಇನ್ನೂ ಯಾರೆಲ್ಲ ಟ್ರೈ ಮಾಡಿಲ್ಲ ಅವರು ಕೂಡ ಹೇಳಿ. ತುಂಬಾ ಟೇಸ್ಟಿಯಾಗಿ, ತುಂಬಾ ಚೆನ್ನಾಗಿ ಬರುತ್ತೆ ಈ ಒಂದು ಸೋಯಾ ಚಂಕ್ಸ್ ಕಬಾಬ್. ನೋಡ್ತಾ ಇದ್ದೀರಲ್ಲ, ಏನಿದೆ ಗುಳ್ಳೆ ಅಂಶ ಏನಿದೆ ಅದು ಸ್ವಲ್ಪ ಫುಲ್ಲು ಕಮ್ಮಿ ಆದಮೇಲೆ ನಾವು ಈ ಸೋಯಾ ಚಂಕ್ಸನ್ನು ತೆಗಿಬೇಕು. ತುಂಬ ಕರುಮ್ ರೀತಿ ಆಗುತ್ತೆ. ನೀವು ಮೀಡಿಯಮ್ ಬೇಕು ಅಂದರೆ ಮೀಡಿಯಮಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ರಿ. ಇಲ್ಲ ನನಗೆ ಸ್ವಲ್ಪ ರೋಸ್ಟ್ ಬೇಕು ಅಂದರೆ ರೋಸ್ಟ್ ರೀತಿನೂ ಮಾಡ್ಕೊಳ್ರಿ. ಮಕ್ಕಳಂತೂ ನೀವು ಈ ಕಡೆ ತೆಗ್ದು ಇಟ್ಟಿದ್ರೆ ತೆಗ್ದು ತಿಂದ್ಬಿಡ್ತಾರೆ. ಅಷ್ಟು ಇಷ್ಟದಿಂದ ತಿಂತಾರೆ. ಯಾಕಂದರೆ ನನ್ನ ಮನೇಲಿ ಮಕ್ಕಳಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಈಗ ನಾನು ಸರ್ವ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಲೆಮನ್ ಹಾಗೆ ಈರುಳ್ಳಿ ಹಾಕ್ಕೊಂಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಅಂತ ಮಾಡುವಂಥದ್ದು. ನೀವು ಕೂಡ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಅಂತ ಹೇಳ್ತಾ, ನೆಕ್ಸ್ಟ್ ರೆಸಿಪಿಗೆ ನಾನು ಮತ್ತೆ ಸಿಗ್ತೀನಿ. ಪ್ಲೀಸ್ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಬಾಯ್.